ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ತಂದಿರುವಂಥದ್ದು ಕಂಪ್ಯೂಟರ್ ಕ್ಲಾಸನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲರಿಗೂ ಯೂಸ್ ಆಗುತ್ತೆ. ಅಂದರೆ ಯಾರೆಲ್ಲ ಅಂದರೆ PSTR, HSTR, ವಿಲೇಜ್ ಅಕೌಂಟೆಂಟ್ VAO ಇರ್ಬೋದು, PDO ಇರಬಹುದು, ಗ್ರೂಪ್ ಸಿ ಇರಬಹುದು, KAS ಇರ್ಬೋದು, IAS ಇರ್ಬೋದು, ಎಲ್ಲದಕ್ಕೂ ಕೂಡ ಅನುಕೂಲ ಆಗುವಂಥದ್ದು ಇದು. ಸೊ ಯಾರೆಲ್ಲ PSTR ಈಗ ಅರ್ಜೆಂಟಲ್ಲಿ PSTR, HSTR ಮತ್ತು PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಓದ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 500ನೇ ಪ್ರಶ್ನೆ, ಇಂಟರ್ನೆಟ್ ಎಂದರೇನು? ಓಕೆ, ವಿಶ್ವದಾದ್ಯಂತ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ಜಾಲವನ್ನೇ ನಾವು ಇಂಟರ್ನೆಟ್ ಅಂತ ಕರಿತೀವಿ. WWWನ ಪೂರ್ಣ ರೂಪ ಏನು ಅಂದರೆ ವರ್ಲ್ಡ್ ವೈಡ್ ವೆಬ್. ಇಂಟರ್ನೆಟ್ನ ಪಿತಾಮಹ ವಿಂಟನ್ ಸರ್ಫ್. ವೆಬ್ಸೈಟ್ ಎಂದರೇನು? ವೆಬ್ ಪುಟಗಳ ಸಮೂಹವನ್ನು ನಾವು ವೆಬ್ಸೈಟ್ ಅಂತ ಕರಿತೀವಿ. ಹೋಮ್ ಪೇಜ್ ಎಂದರೇನು? ವೆಬ್ಸೈಟ್ನ ಮೊದಲ ಪುಟವನ್ನೇ ನಾವು ಹೋಮ್ ಪೇಜ್ ಅಂತ ಕರಿತೀವಿ. URLನ ಪೂರ್ಣ ರೂಪ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಓಕೆ, ಬ್ರೌಸರ್ ಎಂದರೇನು? ವೆಬ್ ಪುಟಗಳನ್ನು ವೀಕ್ಷಿಸುವ ಒಂದು ಸಾಫ್ಟ್ವೇರ್. ವೆಬ್ ಬ್ರೌಸರ್ಗೆ ಉದಾಹರಣೆ ಗೂಗಲ್ ಕ್ರೋಮ್. ಇಮೇಲ್ ಎಂದರೇನು? ಎಲೆಕ್ಟ್ರಾನಿಕ್ ಸಂದೇಶ. ಇಮೇಲ್ನ ಚಿಹ್ನೆ ಯಾವುದು? ಹಟ್ ಸಿಂಬಲ್ ಆಗಿರುವಂಥದ್ದು. ಸರ್ಚ್ ಇಂಜಿನ್ಗೆ ಉದಾಹರಣೆ ಗೂಗಲ್. ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೋಟೋಕಾಲ್. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಏನು ನೋಡ್ತಾ ಇದ್ದೀರಾ, ಈ PDF ನಿಮಗೆ ಇದೀಗ ಅವೈಲಬಲ್ ಇರುವಂಥದ್ದು ಅಂದರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ PDF. ಸ್ನೇಹಿತರೆ, 250 ಪುಟಗಳನ್ನು ಹೊಂದಿರುವಂತಹ ಈ PDF ಎಲ್ಲ ಚಾಪ್ಟರ್ಗಳನ್ನು ಹೊಂದಿದೆ. ಚಾಪ್ಟರ್ ವೈಸ್ ನಿಮಗೆ ಮಾಹಿತಿಯನ್ನು ಕೊಡುತ್ತೆ. ಅದು ಹೇಗಿದೆ PDF ಅದನ್ನು ತೋರಿಸ್ತೀನಿ. ಅದಷ್ಟೇ ಅಲ್ಲದೆ 1200ಕ್ಕೂ ಹೆಚ್ಚು ಕ್ವಶನ್ಸ್ಗಳನ್ನು ಇದರಲ್ಲಿ ಕೊಟ್ಟಿರುವಂಥದ್ದು. ಕೊನೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಅಂತ ಏನಿದು ನೀವು ನೋಡ್ತಾ ಇದ್ರೆ ಈ ರೀತಿ. ಈ PDF ಏನಾದರೂ ನಿಮಗೆ ಬೇಕು ಅಂದರೆ PSTR, HSTR, ಗ್ರೂಪ್ ಸಿ ಅಥವಾ ವಿಲೇಜ್ ಅಕೌಂಟೆಂಟ್ಗೆ ಓದ್ತಾ ಇದ್ರೆ ಸ್ನೇಹಿತರೆ 149 ರುಪೀಸನ್ನು ನೀವು ಪೇ ಮಾಡಿ ಈ ನಂಬರ್ಗೆ 9945005138 ಈ ನಂಬರ್ಗೆ 9945005138ಕ್ಕೆ 149 ರುಪೀಸನ್ನು ಪೇ ಮಾಡಿ. ಸರ್, ಸ್ಕ್ರೀನ್ಶಾಟ್ ತೆಗೆದು ಕಂಪ್ಯೂಟರ್ ಸೈನ್ಸ್ ಅಂತ ಅಥವಾ ಕಂಪ್ಯೂಟರ್ ಅಂತ ಹಾಕಿದರೆ ನಾವು ನಿಮಗೆ ವಾಟ್ಸಪ್ ಅಥವಾ ಇಮೇಲ್ ಮೂಲಕ ಅವೆರಡರಲ್ಲಿ ಯಾವುದ್ರ ಮೂಲಕ ಬೇಕಾದರೂ ಈ PDF ಅನ್ನು ನಿಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಸ್ನೇಹಿತರೆ, IP-ಯ ಪೂರ್ಣ ರೂಪ ಏನು ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಡೊಮೈನ್ ನೇಮ್ ಎಂದರೇನು ಅಂದರೆ ವೆಬ್ಸೈಟ್ನ ಹೆಸರು. .com ಎಂದರೇನು? ಕಮರ್ಷಿಯಲ್. ಆರ್ಗನೈಜೇಷನ್ .org ಅಂದರೆ ಆರ್ಗನೈಜೇಷನ್. .edu ಅಂತಿದ್ರೆ ಎಜುಕೇಷನಲ್ ಎನ್ನುವಂಥದ್ದು. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಈ PDF ಹೇಗಿದೆ ಅಂತ ಒಮ್ಮೆ ಒಂದು ಲುಕ್ಕನ್ನು ನೋಡ್ಕೊಂಡು ಬಂದ್ಬಿಡಿ. ಸ್ನೇಹಿತರೆ, ಈ ಕಂಪ್ಯೂಟರ್ PDF ಹೇಗಿದೆ ಅಂತ ನೀವು ಒಮ್ಮೆ ಈ ಲುಕ್ಕನ್ನು ನೋಡಬಹುದು. ನೋಡಿ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಚಾಪ್ಟರ್ಗಳು, ಕಂಪ್ಯೂಟರ್ನ ಇತಿಹಾಸ, ವಿಧಗಳು, ಮೆಮೊರಿ, ಕಂಪ್ಯೂಟರ್ನ ಭಾಗಗಳು, ಇನ್ಪುಟ್ ಔಟ್ಪುಟ್, ಆಫೀಸು, ವರ್ಡು, ಪವರ್ ಪಾಯಿಂಟು, ಇಂಟರ್ನೆಟ್ಟು, ವೈರಸ್ಸು, ಟರ್ಮ್ ಆಪ್ರೇಟರ್ಸು, ಆಮೇಲೆ ಸೈಬರ್ ಸೆಕ್ಯೂರಿಟಿ, ಡಾಟಾ ಮ್ಯಾನೇಜ್ಮೆಂಟು, ಸೋಷಿಯಲ್ ನೆಟ್ವರ್ಕಿಂಗ್, ಲಾಜಿಕ್ ಗೇಟ್ಸ್, ನಂಬರ್ ಸಿಸ್ಟಮ್ಸು, ಬಹು ಆಯ್ಕೆ ಪ್ರಶ್ನೋತ್ತರಗಳು ಇರುವಂಥದ್ದು. ನೀವು ಇಲ್ಲಿ ನೋಡಬಹುದು PDF ಯಾವ ರೀತಿ ಇದೆ ಅಂತ. ಈ PDF ಏನಾದರೂ ನಿಮಗೆ ಬೇಕು ಅಂದರೆ 149 ಪೇ ಮಾಡಿ ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಕಾಣಿಸ್ತಾ ಇದೆ ಅಂದ್ಕೊಡ್ತೀನಿ PDF ಹೇಗಿದೆ ಅಂತ. PDF-ನ ಕಂಪ್ಲೀಟ್ ಇರುವಂಥದ್ದು. ಸ್ನೇಹಿತರೆ, ಈ PDF ಅನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಒಂದು ಕಂಪ್ಯೂಟರ್ ಬಗ್ಗೆ ಏನು ಭಯ ಇದೆ ಆ ಭಯ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಅಷ್ಟು ಮಾಹಿತಿಯನ್ನು ಇದೆ, ಹಾಗಂತ ಹೇಳ್ಬಿಟ್ಟು ಇದೇ ಎಲ್ಲವೂ ಅಂತಲ್ಲ. ಇದನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಕಂಪ್ಯೂಟರ್ನಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಾಣಿಸ್ತಾ ಇದೆಯಾ ಸ್ನೇಹಿತರೆ PDF ಅಂದರೆ? ನೋಡಿ, ಬೈನರಿ ಸಿಸ್ಟಮ್ಸ್ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ಇರುವಂಥದ್ದು. ಓಕೆ ಸ್ನೇಹಿತರೆ, ಇದೇನಾದರೂ ಬೇಕು ಅಂತ ಅಂದರೆ ನೀವು ಆಗಲೇ ಹೇಳ್ದಂತೆ ಆ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಮಾಡಿ ಅಂತ ಹೇಳ್ತಾ ನೋಡಿ. ಕ್ವಶನ್ಸ್ಗಳನ್ನು ನೋಡಿ, ಕ್ವಶನ್ಸ್ ಹೇಗಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಕ್ವಶನ್ಸು ಇದು 1200ಕ್ಕೂ ಹೆಚ್ಚು ಕ್ವಶನ್ಸ್ಗಳು ಇರುವಂಥದ್ದು. ಚಾಪ್ಟರ್ ವೈಸ್ ಕೂಡ ಕ್ವಶನ್ಸ್ ಇರುವಂಥದ್ದು. ಓಕೆ, .gov ಅಂದರೆ ಗೌರ್ನಮೆಂಟ್ಗೆ ಸಂಬಂಧಪಟ್ಟಿದ್ದು. ಭಾರತದ ಡೊಮೈನ್ ಯಾವುದಪ್ಪ ಅಂದರೆ .in ಅನ್ನುವಂಥದ್ದು. ವೆಬ್ ಸರ್ವರ್ ಎಂದರೇನು? ವೆಬ್ಸೈಟ್ಗಳನ್ನು ಸಂಗ್ರಹಿಸುವ ಕಂಪ್ಯೂಟರ್. HTTPಯ ಪೂರ್ಣ ರೂಪ ಏನಪ್ಪ ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎನ್ನುವಂಥದ್ದು. HTTPಯಲ್ಲಿ ಎಸ್ ಎಂದರೆ ಸೆಕ್ಯೂರ್ ಎನ್ನುವಂಥದ್ದಿರಲಿ.
ಹೈಪರ್ ಲಿಂಕ್ ಎಂದರೇನು? ಮತ್ತೊಂದು ಪುಟಕ್ಕೆ ಕರೆದೊಯ್ಯುವ ಕೊಂಡಿಯನ್ನೇ ನಾವು ಹೈಪರ್ ಲಿಂಕ್ ಅಂತ ಕರಿತೀವಿ. ಡೌನ್ಲೋಡ್ ಎಂದರೇನು? ಇಂಟರ್ನೆಟ್ನಿಂದ ಫೈಲನ್ನು ಪಡೆಯುವಂಥದ್ದನ್ನೇ ನಾವು ಡೌನ್ಲೋಡ್ ಅಂತೀವಿ. ಅಪ್ಲೋಡ್ ಅಂದರೆ ಫೈಲನ್ನು ಇಂಟರ್ನೆಟ್ಗೆ ಕಳಿಸುವುದನ್ನು ನಾವು ಅಪ್ಲೋಡ್ ಅಂತ ಕರಿತೀವಿ. ವೈಫೈ ಎಂದರೇನು? ತಂತಿರಹಿತ ಜಾಲತಂತ್ರ. ಮೋಡಮ್ನ ಕಾರ್ಯವೇನು? ಇಂಟರ್ನೆಟ್ನ ಸಂಪರ್ಕವನ್ನು ಒದಗಿಸುವಂಥದ್ದು. ರೌಟರ್ನ ಕಾರ್ಯವೇನು ಅಂದರೆ ಜಾಲ ಸಂಪರ್ಕ ಹಂಚುವಂಥದ್ದೇ ರೌಟರ್ನ ಕಾರ್ಯ. ಇನ್ನು ಲ್ಯಾನ್ ಎಂದರೇನು? ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ. ವ್ಯಾನ್ ಅಂದರೆ ವರ್ಲ್ಡ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ಮ್ಯಾನ್ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಸೈಬರ್ ಸ್ಪೇಸ್ ಎಂದರೆ ಆನ್ಲೈನ್ ಜಗತ್ತು. ಚಾಟ್ ಎಂದರೆ ಆನ್ಲೈನ್ನಲ್ಲಿ ಸಂಭಾಷಣೆ ಮಾಡುವಂಥದ್ದು. ಬ್ಲಾಗ್ ಎಂದರೆ ವೈಯಕ್ತಿಕ ವೆಬ್ ಲೇಖನ ಮಾಡುವಂಥದ್ದು. ವ್ಲಾಗ್ ಎಂದರೆ ವಿಡಿಯೋ ಬ್ಲಾಗ್ ಎನ್ನುವಂಥದ್ದು. ಸೋಷಿಯಲ್ ಮೀಡಿಯಾಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ನಿಮಗೆ ಗೊತ್ತಿದೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಎಲ್ಲವೂ ಆಗುತ್ತೆ. ವಿಡಿಯೋ ಹಂಚಿಕೆ ತಾಣ ಯಾವುದು ಬೆಸ್ಟು ಅಂದರೆ ಯೂಟ್ಯೂಬು. ಇ ಕಾಮರ್ಸ್ ಅಂದರೆ ಆನ್ಲೈನ್ ವ್ಯಾಪಾರ ಆಗಿರುವಂಥದ್ದು. ಆನ್ಲೈನ್ ಬುಕ್ಕಿಂಗ್ ಎಂದರೇನು ಅಂದರೆ ಇಂಟರ್ನೆಟ್ ಮೂಲಕ ಸೇವೆಯನ್ನು ಪಡೆಯುವಂಥದ್ದು. ನೆಟ್ ಬ್ಯಾಂಕಿಂಗ್ ಅಗತ್ಯವೇನು? ಇಂಟರ್ನೆಟ್ ಸಂಪರ್ಕ ಅಗತ್ಯ ಏನು ಬೇಕು? ನೆಟ್ ಬ್ಯಾಂಕಿಂಗ್ ಅಂದರೆ ಇಂಟರ್ನೆಟ್ ಇರಬೇಕು. ಪಾಸ್ವರ್ಡ್ ಎಂದರೇನು? ಸುರಕ್ಷಿತ ಗುಪ್ತಪದ. OTP ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಎನ್ನುವಂಥದ್ದು. ಫಿಶಿಂಗ್ ಎಂದರೆ ಮಾಹಿತಿಯನ್ನು ಕಳುವು ಮಾಡುವಂಥದ್ದು. ಹ್ಯಾಕರ್ ಎಂದರೆ ಅನಧಿಕೃತ ಪ್ರವೇಶವನ್ನು ಮಾಡುವಂಥ ವ್ಯಕ್ತಿ. ಫೈರ್ ವಾಲ್ ಎಂದರೇನು? ಜಾಲ ಸುರಕ್ಷಿತ ವ್ಯವಸ್ಥೆ. ಆಂಟಿವೈರಸ್ ಎಂದರೇನು? ವೈರಸ್ಗಳ ರಕ್ಷಣೆ. ಸ್ಕ್ಯಾಮ್ ಎಂದರೇನು? ಅನಗತ್ಯ ಇಮೇಲ್ ಕಳಿಸುವಂಥದ್ದು. ಕುಕೀಸ್ ಎಂದರೆ ವೆಬ್ ಮಾಹಿತಿ ಸಂಗ್ರಹಿಸುವ ಫೈಲು. ಇನ್ನು ಬ್ಯಾಡ್ ವಿಡ್ತ್ ಎಂದರೇನು? ಡಾಟಾ ವರ್ಗಾವಣೆಯ ಸಾಮರ್ಥ್ಯ. ಬ್ಯಾಡ್ ವಿಡ್ತ್ ಅಲ್ಲ, ಅದು ಬ್ರ್ಯಾಂಡ್ ವಿಡ್ತ್. ಓಕೆ. ಬ್ಯಾಂಡ್ ಎಂದರೇನು ಅಂದರೆ ವೇಗದ ಇಂಟರ್ನೆಟ್. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ ಅಥವಾ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 25 ಕ್ಲಾಸ್ಗಳು ಉಚಿತವಾಗಿ ಸಿಗ್ತಾ ಇದೆ ಸ್ನೇಹಿತರೆ. ಉಚಿತವಾಗಿ ಸಿಗುತ್ತೆ. ಅವುಗಳನ್ನು ನೋಡಿದರೆ ನಿಮಗೆ ಕಂಪ್ಯೂಟರ್ ಅದ್ಭುತವಾಗಿ ಅರ್ಥ ಆಗುತ್ತೆ. ಓಕೆ. ಇನ್ನು ಸರ್ಚ್ ಇಂಜನ್ನ ಕಾರ್ಯವೇನು ಅಂದರೆ ಮಾಹಿತಿಯನ್ನು ಹುಡುಕುವಂಥದ್ದು. ಗೂಗಲ್ ಸ್ಥಾಪನೆಯಾಗಿದ್ದು 1998. ಇಮೇಲ್ ಕಂಡುಹಿಡಿದವರು ರಾಯಲ್ ಟಾಮಿಲ್ಸನ್ ಇರ್ಬೋದು. FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. DNS ಅಂದರೆ ಡೊಮೈನ್ ನೇಮ್ ಸಿಸ್ಟಮ್. IP ಅಡ್ರೆಸ್ ಅಂದರೆ ಜಾಲದಲ್ಲಿರುವ ವಿಶಿಷ್ಟ ವಿಳಾಸ. IP4 ಅಂದರೆ ಎಷ್ಟು ಬಿಟ್ಗಳಿರ್ತವೆ ಅಂದರೆ 32. IP6ನಲ್ಲಿ 128. VPNನ ಪೂರ್ಣ ರೂಪ ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ. ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಇಂಟರ್ನೆಟ್ ಮೂಲಕ ಸೇವೆ ಬಳಕೆ ಮಾಡುವಂಥದ್ದು. ವೆಬ್ ಪೇಜ್ ಎಂದರೇನು? ಅಂತರ್ಜಾಲದ ಒಂದು ಪುಟ. ಇನ್ನು ಸ್ನೇಹಿತರೆ, ಇದು 1200ಕ್ಕೂ ಹೆಚ್ಚು ಕ್ವಶನ್ಸ್ಗಳನ್ನು ಇದೆ. ಅದು PDF ಅಲ್ಲಿ ನಿಮಗೆ ಲಭ್ಯವಾಗುತ್ತೆ. ನಾನು ಕೂಡ ಕ್ಲಾಸ್ಗಳನ್ನು ಆಗಾಗ ಮಾಡ್ತಾ ಇರ್ತೀನಿ. ಈ PDF ಬೇಕು ಅಂದರೆ ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, 9945005138. ಮತ್ತೊಮ್ಮೆ ಹೇಳೋದಾದರೆ 9945005138ಕ್ಕೆ 149 ರೂಪೀಸನ್ನು ಪೇ ಮಾಡಿ ನೀವು ಪಡ್ಕೋಬಹುದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರು PSTR HSTR ವಿಲೇಜ್ ಅಕೌಂಟೆಂಟ್ಗೆ ಓದ್ತಾ ಇದ್ದೀರಾ, ಅವ್ರು ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.